ಹಲೋ ಫ್ರೆಂಡ್ಸ್, ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು. ನಿಮಗೆ ಗೊತ್ತೇನ್ರಲ್ಲೇ, ನಿನ್ನೆ ಚಿಂಟಾದನಲ್ಲ ಬೈಲಿಗೆ ಹೋಗಿದ್ದ ಗೊತ್ತಾ? ಟಾಯ್ಲೆಟ್ ಮಾಡಕ್ಕ ಅಸಹ್ಯ. ತೂ ಪಿಂಕಿ, ಏನ್ಲೇ ಅಸಹ್ಯ ಕರ್ಮ. ನೀನ್ ಯಾಕೆ ಅದನ್ನ ನೋಡಕ್ ಹೋಗಿದ್ದಿ? ಯಪ್ಪ ದೇವ್ರೆ, ಯಪ್ಪ ಥೂ. ಹೌದಾ ಕರ್ಮ, ನಾವ್ಯಾಕೆ ಅದನ್ನ ನೋಡಕ್ ಹೋಗೋಣ? ನಾವು ಹುಡ್ಸಿ ಕಾರ್ಕೊಂಡ್ ಬರಕತ್ತಿದ್ವಿ. ಅಲ್ಲಿ ಗ್ರೌಂಡ್ ಐತಲ್ಲ, ಅಲ್ಲಿ ಆ ಗ್ರೌಂಡ್ ನಾಗ ಕುತ್ಕೊಂಡ್ಬಿಟ್ಟಾನ. ಎಲ್ಲರೂ ಹೊಲ್ದಾಗ ಅಲ್ಲಿ ಇಲ್ಲಿ ಸಂಡೆ ಮೂಲೆ ಕುತ್ಕೋಬೇಕು, ಹೋದ್ರೆ ಯಾರು ನೋಡ್ಲಾರ್ದಂತ ಜಾಗದಾಗ ಹಂಗ ಬೈಲಾಗ ಹಂಗ ಬಕೆಟ್ ಇಟ್ಕೊಂಡ್ ಕುತ್ಕೊಂಡ್ಬಿಟ್ರ. ಬಕೆಟ್ ಇಟ್ಕೊಂಡ್ ಕುತ್ಕೊಂಡದ್ನ ಹೋಗ್ ನೋಡ್ಲಿ. ಯಾರ ಬೈಲಿಗೆ ಹೋದ್ರೆ ಚಂಬಿ ಕಟ್ಟಕ್ ಬರೋದಿಲ್ಲ. ಇವನು ಎಂತ ದೊಡ್ಡ ಬಕೆಟ್ ಇಟ್ಕೊಂಡೋದನ್ ಗೊತ್ತಾ? ಅವನಷ್ಟು ಹತ್ರ ಐತ್ಲೇ ಬಕೆಟ್. ಅಂತ ದೊಡ್ಡ ಬಕೆಟ್ ಇಟ್ಕೊಂಡ್ ಬಂದನಪ್ಪ. ಎಂತ ಅಸಹ್ಯ. ನಾವು ನೋಡ್ರಿ ಫುಲ್ ನಕ್ಬಿಟ್ವಿ. ಹಂಗ ಓಡೇ ಹೋಗ್ಬಿಟ್ಟ ಬಕೆಟ್ ಬಿಟ್ಟು. ಅವರಮ್ಮ ಸರಿಯಾಗಿ ಹೊಡೆದಿರ್ತಾರ ಬಕೆಟ್ ಹೇಳ್ಕೊಕ ಬಂದಿ ಅಂತ. ಅಲ್ಲಲ್ಲಪ್ಪ, ಅವನಿಗೆ ಏನಾಗೈತಿ? ಇಷ್ಟು ದೊಡ್ಡವನಾಗ್ಯಾನ ಬೈಲಿ ಹೋಗ ಅಂತದ. ಅಲ್ಲಿ ಅವ್ರ ಮನೆ ಟಾಯ್ಲೆಟ್ ರೂಮ್ ಇಲ್ಲ ಏನು ಅವ್ರ ಮನ್ಯಾಗ? ತೂ, ಈ ಪಿಂಕಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಾಳ ನನ್ನ ಬಗ್ಗೆ ಎಲ್ಲರ ಹತ್ರನೂ ಹೇಳಿ ಹಂಸಿ ನಗಾಕ್ ನನ್ನನ್ನ. ತಡಿ, ಏನೇನ್ ಮಾತಾಡ್ತಾಳ ಅಂತ ಇಲ್ಲೇ ಮೊಲೆ ನಿಂತ್ಕೊಂಡು ಕೇಳಿಸ್ಕೊಂತಾನೆ. ಯಾರ ಮನೆ ಟಾಯ್ಲೆಟ್ ಐತಾ? ಟಾಯ್ಲೆಟ್ ರೂಮ್ ಐತಿ. ಅವನಿಗೆ ಅದ್ರ ಹೋಗಕ್ ಹೆದರಿಕಿ. ಮತ್ತ ಅಲ್ಲಿ ಗುಂಡಿರ್ತತಲ್ಲ ಟಾಯ್ಲೆಟ್ ಇಂದು, ಅದ್ರ ಕಾಲ್ ಜಾರ್ ಬಿದ್ರಂತ ಹೆದರಿಕಿಲ್ಲಪ್ಪ ಅವನಿಗೆ. ಯಪ್ಪ ಕರ್ವಪ್ಪ, ಇಷ್ಟ ದೊಡ್ಡನಾದ್ರೆ ಹೆಂಗಿರ್ತಾನೆ ನೋಡಿ. ಅದ್ರ ಹೋಗ್ ಕುದ್ರಾಕ ಇವನ್ ಜಾರ್ ಬೀಳ್ತಿದ್ದಾನಂತ. ಆಟೋ ಆ ಸಂತೂತ್ನಾಗ ಯಾರ ಜಾರ್ ಬೀಳ್ತಾರೇನೋ ಅಸಹ್ಯ. ಹೆಂಗಿರ್ತಿರ್ತದ ನೋಡ್ಲವ. ಅವ್ರ ಅಮ್ಮಂತೂ ನಮ್ಮ ಅಮ್ಮ ಹತ್ರ ಹೇಳಿ ನಕ್ಕಿದ್ದು ಗೊತ್ತಾ? ಪಿಂಕಿ, ಎಂತ ಮರದಿ ತೆಗಿಯಕತ್ತಿದಿ ನೀನು. ಮಾಡ್ತಾನೆ ಇದಕ್ಕೆ ನಿನಗೆ ಸರ್ರಂಗ್ ಮಾಡ್ತಾ ನೋಡ್ತಾರ ಪಿಂಕಿ. ಸಣ್ಣ ನೋಡ್ರಿ ಹೆದ್ರದಲ್ಲಿ ನೋಡ್ಲಿ ಅವನಂಗ ಅಸಹ್ಯಪ್ಪ. ಅದು ಬಕೆಟ್ ತಗೊಂಡು ಅಲ್ಲಿ ಎಲ್ಲಾರಿದ್ರಿಗೂ ಕಾಣಂಗ್ ಬೈಲ ಕುತ್ಕೊಳ್ಳೋದಂದ್ರೆ ಏನು 4ನೇ ಕ್ಲಾಸ್ ಅದನ್ಲಿ, ಅಷ್ಟು ಗೊತ್ತಾಗೋದಿಲ್ಲ ಇವನಿಗೆ. ಅಸಹ್ಯಪ್ಪ ತು. ನಿಮ್ಗಿನ್ನೂ ಇನ್ನೊಂದು ವಿಚಾರ ಗೊತ್ತಿಲ್ಲ? ಅಯ್ಯೋ, ಅದನ್ನ ಹೇಳ್ಬಿಟ್ಟೆ ಎಲ್ಲರೂ ಬಿದ್ದು ನಗ್ತೀರಿ ನೋಡು. ಹೇಳು, ನನಗೂ ಗೊತ್ತಿಲ್ಲ ನನ್ನ ಬಗ್ಗೆ ನಿನಗೇನು ಗೊತ್ತೈತಿ ಅಂತ. ನಾನು ಕೇಳ್ತೀನಿ, ಹೇಳು, ನಾನು ನಗ್ತಾನೆ ಒಂದಿಟ್ಟು. ಅವನು 3ನೇ ಎತ್ತಿದ್ದಾಗ ಅಲ್ಲಿ ನಮ್ಮನೆ ಹಿಂಗೆ ಚರಂಡಿ ಐತಲ್ಲಿವ, ಚರಂಡಿಗೆ ಬಂದು ಕುತ್ಕೊಂಡಾನ. ಇವನು ಮುಂದೆ ನೋಡ್ಕೊಂಡು ಕುತ್ಕೊಂಡಾನ. ಹಿಂದಿಂದ ಹಂದಿ ಬಂದು ಬಾಯಿ ಹಾಕ್ಬಿಡಕ್ಲಿ ಅವನಿಗೆ. ಎಂತ ಅಸಹ್ಯ. ನಾನು ಅಲ್ಲೇ ಇದ್ದೆ, ನಾನು ಬಿದ್ದು ನಕ್ಕಿದ್ದೆ. ಆಮೇಲೆ ಅವನ ಬಂದು ಪಿಂಕಿ ಸಾಲಾಗ ಯಾರ ಹತ್ರನೂ ಹೇಳ್ಬೇಡೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿಲ್ಲಲ್ಲೇ ನಾನು. ಯಪ್ಪ, ಎಂತ ಕಾಮಿಡಿ ಗೊತ್ತಾ? ಎಂತ ಅಸಹ್ಯ ಅವನಿಗಂತೂ. ಹೌದಾ ಪಿಂಕಿ, ಸತ್ತಿ ನನ್ನ ಕೈಯಾಗ ಮಾಡ್ತಾನ ಬಾಯಿ ನಿನಗೀಗ. ಏ ಪಿಂಕಿ, ಇಲ್ಲದ್ದು ಹೇಳಕತ್ತಿ ಎಲ್ಲರ ಮುಂದೆ. ನಾನೇನು ಹೇಳಕತ್ತಾನ ಚಿಂಟ? ಇರೋದ ಹೇಳಕತ್ತಾನಿ. ನೀನ್ ನನ್ನ ಬೈಲಿ ಹೋಗಿದ್ ನಿಜ ಹೋದಲ್ಲ? ಬಕೆಟ್ ತಗೊಂಡು ಹೋಗಿದ್ದು ಹೋದಲ್ಲ? ಅಸಹ್ಯ. ಯಾರ ಬಕೆಟ್ ತಗೊಂಡು ಹೋಗೋಣ ಮತ್ತೆ ಅದನ್ನ ಹೇಳಕತ್ತಿದ್ದೆ. ನಾನೇನು ಇಲ್ಲದ್ದು ಹೇಳಕತ್ತಿಲ್ಲಪ್ಪ. ಏ ಪಿಂಕಿ, ನಾನೇ ಅವಾಗ ನಿಮ್ಮನೆ ಚರಂಡಿಯಿಂದ ಬಂದು ಕುತ್ಕೊಂಡಿದ್ದೆ. ಯಾ ಹಂದಿನ ಬಂದು ಬಾಯಿ ಹಾಕಿದ್ದು? ಇಲ್ಲಿದ್ದೆಲ್ಲ ಹೇಳ್ತೀಯ? ಬಾ, ನಿಮ್ಮ ಅಮ್ಮಗೆ ಹೇಳ್ತಾನೆ ನಿನಗೆ. ಇನ್ನು ನೀರ ಕುಂತಾಗ ಯಾವ್ದ್ರ ಹಂದಿ ಬಂದು ಬಾಯಿ ಹಾಕಿತ್ತಾನ ನೋಡು. ಏನ್ ಸುಳ್ಳು ಬೊಗಳ್ತೀಯ ಪಿಂಕಿ ಮಂಕಿ ನಾಯಿ. ನೀನ ಹಂದಿದ್ದಂಗ ರೀತಿ ನೋಡು. ಹಂದಿ ಮುಸ್ಲಿಕ್ಕೆ ತಂದು ಹಿಂದಕಾಂಗ್ ಮಾತಾಡ್ತೀಯ. ನನಗೆ ಸ್ಕೂಲಾಗ ಮಡ್ಲಿ ತೆಗಿಗತ್ತೀಯ. ಮಾಡ್ತಾನ ಬಾ ನಿನಗೆ. ಚಿಂಟ, ಯಾಕ ನನಗೆ ಹಂದಿ ಅಂತಿದ್ದಿ? ನೀನ ಊರ್ ಹಂದಿ, ಊರ್ ನಾಯಿ ನೀನು. ಈಕೆ ಹೆಸರು ಪಿಂಕಿ ಅಲ್ಲ, ಈಕೆ ಹೆಸರು ಟೊಂಕಮ್ಮ ಅಂತ. ಇವ್ರ ಅಪ್ಪಾಜಿಗೆ ಟೊಂಕಮ್ಮ ಅಂತ ಹೆಸರಿಟ್ಟದ್ ಗೊತ್ತಾ? ಅದಕ್ಕೆ ಅವ್ರ ಮನೆಗೆ ಎಲ್ಲರಿಗೀಗೆ ಟೊಂಕಿ ಅಂತ ಕರೀತಾರ. ಏನು ಟೊಂಕಿನ? ಹೂನೇ, ಅವ್ರ ಅಪ್ಪಾಜಿ ಅವ್ರ ಅಜ್ಜಿ ಹೆಸರಿಟ್ಟಂತಿಕೀಗೆ ಟೊಂಕಮ್ಮ ಅಂತ. ಅದಕ್ಕೆ ಎಲ್ಲರೂ ಟೊಂಕಿ ಅಂತ ಕರಿತಿದ್ರು. ಈಕೆ ಅಳ್ತಿದ್ಲು, ಆ ಟೊಂಕಿ ಅಂತ ಕರಿಬೇಡ್ರಿ ಅಂತ. ಆಮೇಲೆ ಅವ್ರ ಅಮ್ಮ ಮತ್ ಶಾಲೆಗೆಲ್ಲರೂ ಅಸಹ್ಯ ಮಾಡ್ತಾರ ಅಂತ ಟೊಂಕಿ ಇದನ್ನ ಪಿಂಕಿ ಮಾಡೈತಿ. ಇದನ್ನ ನನ್ನ ಹತ್ರ ಯಾರ ಹತ್ರನು ಹೇಳ್ಬೇಡ ಅಂತ ಈಕೆ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಈಗ ನಂದು ಹೇಳಿದ್ರು ನಾನ್ ಬಿಡ್ತೇನೆ. ಈಕೆ ಹೆಸರು ಟೊಂಕಿ. ಇನ್ಮೇಲಿಂದ ಈಕೆ ಎಲ್ಲರೂ ಟೊಂಕಿ ಅಂತಾನೆ ಕರೀರಿ. ಸುಳ್ಳು, ಟೊಂಕಿನೋ ಅಲ್ಲ, ಮಂಕಿನೋ ಅಲ್ಲ, ನನ್ನ ಹೆಸರು ಪಿಂಕಿ. ಸುಳ್ಳು ಹೇಳಕತ್ತಾನ ನನ್ನ ಮಾನಿನ ಸಿಟ್ಟಿಗೆ. ನನ್ನ ಹೆಸರು ಟೊಂಕಮ್ಮ ಅಲ್ಲ, ನನ್ನ ಹೆಸರು ಪಿಂಕಿ. ಆಮೇಲೆ ಈಕಿ ಇವ್ರ ಮನಿಂದ ಏನಾರ ತಂದು ಕೊಟ್ರೆ ತಿನ್ನಕ್ ಹೋಗ್ಬೇಡ್ರಿ. ಇವ್ರ ಅಮ್ಮ ಅದರಲ್ಲ, ತರಕಾರಿ ಬದಲು ಜೊಂಡಿಗೆ ಹಲ್ಲಿ ಹುಳ ಹುಪ್ಪುಡಿ ಇರ್ತಾವಲ್ಲ, ಅವ್ನ ಹಿಡ್ಕೊಂಡು ಸಾಯಿಸಿ ಅಡಿಗೆಗೆ ಹಾಕ್ತಾರ. ನೀವೇನು ತಿನ್ನಕ್ ಹೋಗ್ಬೇಡ್ರಿ. ನಿಮಗ್ ಗೊತ್ತಿಲ್ಲ, ಒಂದಿನ ನಮ್ಮ ಮನೆಗೆ ಜೊಂಡಿಗೆ ಪಲ್ಯ ತಗೊಂಬಂದು ಕೊಟ್ಬಿಟ್ಟಿದ್ರು ಗೊತ್ತಾ? ಸುಳ್ಳದ ನಿಜ. ಬೇಕಾದ್ರೆ ಇವ್ರ ಅಮ್ಮನ ಹೋಗಿ ಕೇಳ್ರಿ. ಇವ್ರ ಅಮ್ಮನ ಹತ್ರ ಹೋಗಿ ಜಗಳ ತೆಗ್ದಿದ್ಲು, ನನಗೂ ಕಾಕ್ರೋಚ್ ಪಲ್ಯ ಕೊಡಮ್ಮ ಅಂತ. ಆಮೇಲೆ ಇವ್ರ ಅಮ್ಮ ಬಂದು ನಮ್ಮ ಹತ್ರ ಜಗಳ ಮಾಡಿದ್ರು. ಬೇಕಾದ್ರೆ ಹೋಗಿ ಕೇಳ್ರಿ ನೀವು ಇವ್ರ ಅಮ್ಮನ್ನ. ಅಡಿಗೆಗೆ ಹುಳ ಪುಡಿ ಜೊಂಡಿಗೆ ಹಲ್ಲಿ ಇವು ಹಾಕ್ತಾರ ಇವ್ರ ಮನ್ಯಾಗ.
ಲೇ ನಿನಗೆ ಗೊತ್ತಿಲ್ಲಲೇ, ಹೌದು ಒಂದ್ಸಲಿ ಈಕಿ ಕಾಕ್ರೋಚ್ ಪಲ್ಯ ಮಾಡ್ಕೊಡು ಅಂತ ಜಗಳ ತೆಗ್ದಿದ್ಲಂತ. ನನಗೂ ಬಂದಿತ್ತಲ್ಲ ಇದು ಸುದ್ದಿ. ಆಮೇಲೆ ಏನೋ ಸುಳ್ಳ ಕಾಮಿಡಿ ಅಂತ ಅಂದು ವಿಷಯ ಮುಚ್ಚಾಕಿದ್ರಲ್ಲೇ ಕರೆಕ್ಟು. ನಾನು ಆಮೇಲೆ ಈಕಿ ಕೇಳಕ್ ಹೋದ್ನೆ ಏನೇ ಕಾಕ್ರೋಚ್ ಪಲ್ಯ ಅಂತ. ಬಿಡೋದು ನಾಳೆ ಹೇಳ್ತಾನೆ ಆಮೇಲೆ ಹೇಳ್ತಾನೆ ಏನು ವಿಷಯ ಮುಚ್ಚಾಕ್ ಬಿಟ್ಲು ನೋಡ್ಲೇ. ಇವತ್ತು ಚಿಂಟನಿಂದ ಗೊತ್ತಾತು. ತೂ ಈಕಿ ತಂದು ಕೊಟ್ಟಿದ್ದು ಎಷ್ಟು ತಕೊಂಡು ತಿಂದ್ಬಿಟ್ಟವಲ್ಲ ನಾವು. ಆ ಮುಳಗಾಯಿ ಪಲ್ಯ ಅಂತೂ ಎಷ್ಟು ಸತಿ ತಿಂದವಿ. ಅವ್ರಮ್ಮ ಅದ್ರಾಗ ಎಲ್ಲಿ ಜೊಂಡಿಗೆ ಆ ಪಣಿಗೆ ಎಲ್ಲಿ ಹಾಕ್ಯಾರ ಏನವ. ಯಾವಾಗಾರ ನೋಡು ಕರ್ರಗಿರೋದು ಇವ್ರ ಪಲ್ಯ. ಶಿವ ಶಿವ ಯಾಕೆ ನೆನೆಸ್ಕೊಂಡ್ರೆ ವಾದ್ಯ ಬಿಡುತ್ತೆ. ಚೂ ಯಾಕೆ ನೀವು ಆಕಿ ಮಾತು ನಂಬಕ್ ಹೋಗ್ಬಿಡ್ರಿ. ಆಕಿ ಭಾಳ ಸುಳ್ಳು ಹೇಳ್ತಾಳಕಿ. ನಿಮ್ದೆಲ್ಲ ಎಷ್ಟೊಂದ್ಸತಿ ತಿನ್ಸಾಳ. ಅದಕ್ಕೆ ನಮ್ಮಮ್ಮನ್ನು ನಿಮ್ಮ ಮನೆಯಿಂದ ಏನು ತಂದು ಕೊಡ್ಬೇಡವ ಅಂತಂದು ಅವ್ರ ಅಮ್ಮಗೆ ಹೇಳತ್ ಗೊತ್ತಾ. ಮತ್ ನೀನು ಇಷ್ಟೊತ್ತು ಮಾಡಿದ್ದದ ಹೋದಿಲ್ಲ ನನ್ನ ಬಗ್ಗೆ ಮರದಿ ತೆಗದೆ. ಈಗ ನಿನಗೂ ಹಿಂಗ ಆಗ್ಬೇಕು ನೋಡ್ರಿ. ಕೆಸರು ಪಿಂಕ್ ಎಲ್ಲ ಟೊಂಕಿ ಅವ್ರ ಮನೆಯಿಂದ ಏನು ತಿನ್ನಕೋಬೇಡ್ರಿ. ಅವ್ರ ಮನೆ ಹುಳ ಉಪ್ಪುಡಿ ಜೊಂಡಿಗೆ ಹಲ್ಲಿ ಎಲ್ಲ ಹಾಕಿರ್ತಾರ. ಥೂ ಇನ್ಮೇಲಿಂದ ನಾವು ಈಕಿ ಪಕ್ಕಕ್ಕೆ ಕುತ್ಕೊಳ್ಳೋದು ಬೇಡಲೆಪ್ಪ. ದೂರ ಕುತ್ಕೊಳ್ಳೋಣ ಬರ್ರಿ ಹೋಗೋಣ ನಾವು ಈಕಿ ಇಲ್ಲೇ ಬಿಟ್ಟು. ನೋಡು ನನಗೆ ಹೆಂಗೆ ಅಂದಿದ್ದಿ. ಯಾವಾಗ ನಾನು ಬಂದು ನಿಮ್ಮ ಮನೆ ಚರಂಡಿ ದಡ್ಡ ಕುತ್ಕೊಂಡಿದ್ದೆ, ಯಾವಾಗ ಹಂತಿ ಬಂದು ಬಾಯಿ ಹಾಕಿತ್ತು ನನಗೆ. ಸುಳ್ಳು ಸುಳ್ಳು ಹೇಳ್ತೀಯ. ಇರೋದೊಂದು ಇಲ್ಲದೊಂದು ಏನೋ ಅರ್ಜೆಂಟ್ ಆಗಿತ್ತಂತ ಬೈಲಿ ಹೋಗಿದ್ದೆ. ಅದನ್ನ ತಗೊಂಬಂದು ಇಷ್ಟ ಸೈ ಮಾಡ್ದಲ್ಲ. ಈಗ ನಿನಗೆ ಹಿಂಗೆ ಆಗ್ಬೇಕು. ಇನ್ಮೇಲಿಂದ ನೀನು ಪಿಂಕ್ ಎಲ್ಲ ಟೊಂಕಿ ನೀನು. ಭಾಳ ಮೋಸಲ್ಲ. ನಾನು ಒಂದು ಹೇಳಿದ್ರೆ ನೀನು ಏನೋ ಹೇಳಿದ್ದು. ಇನ್ಮೇಲಿಂದ ನನ್ನ ಸೇರಿಸ್ಕೊಂಡಂಗ ಇಲ್ಲ ನೋಡಲ್ಲಿ. ಜೋಳಿಗೆ ಪಣಿಗೆ ಅಂತ ಸುಳ್ಳು ಯಾಕೆ ಹೇಳಿದಿ ನೀನು. ಇನ್ಮೇಲಿಂದ ನಾನು ಅವ್ರು ಏನು ತಂದು ಕೊಟ್ಟರು ತಿನ್ನೋದಿಲ್ಲ, ಅವರು ನನಗೆ ಕೊಡೋದಿಲ್ಲ. ನಿನಗೆ ಮಾಡ್ತಾನೆ ಬರಲಿ. ನಿಮ್ಮ ಅಮ್ಮಗೆ ಹೋಗಿ ಹೇಳ್ತಾನೆ. ಏಯ್ ಹೋಗೆ ಹೇಳ್ಕೆ ಹೋಗೆ. ನಿಲ್ರಲ್ಲೇ ನಾನು ಬರ್ತಾನೆ. ಒಂದು ಮಾತು ಕೇಳ್ಕೆ ನನ್ನ ಬಿಟ್ಟು ಹೋಗಿರಲ್ಲ. ನಿಲ್ರಲ್ಲೇ. ನಮ್ಮ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ದೀರಾ ಅಂದರೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗೈತಿ ಅಂತ ಅರ್ಥ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.